ಇಸ್ ಇಟ್ ದ ರೈಟ್ ಟೈಮ್ ಅಥವಾ ಇಸ್ ಇಟ್ ದ ಬೆಸ್ಟ್ ಟೈಮ್ ಇವಾಗ ಇನ್ವೆಸ್ಟ್ ಮಾಡೋದಕ್ಕೆ? 2025 ಆಲ್ಮೋಸ್ಟ್ ಏಪ್ರಿಲಲ್ಲಿ ಇದ್ದೀವಿ ನಾವು. ಸೌಜನ್ಯ ಅವರೇ, ಮೊದಲನೇ ಪ್ರಶ್ನೆಗೆ ನಿಮ್ಮದು ಉತ್ತರ ಕೊಡ್ತಾ ಇದ್ದೀನಿ. ಟುಡೇ ವಿ ನೀಡ್ ಆಲ್ಟರ್ನೇಟಿವ್ ಎಜುಕೇಶನ್, ವಿ ನೀಡ್ ಪ್ರಾಕ್ಟಿಕಲ್ ಎಜುಕೇಶನ್ ಅಂಡ್ ವಿ ನೀಡ್ ರೈಟ್ ಎಜುಕೇಶನ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಒಂದ್ ಕಡೆ ನಾವು ಹೇಳ್ತಾರೆ, ವಾರನ್ ಬಫೆಟ್ ಹೇಳ್ತಾರೆ, ಶೇರ್ ಪ್ರೈಸಸ್ ಆರ್ ಸ್ಲೇವ್ಸ್ ಆಫ್ ಅರ್ನಿಂಗ್ಸ್. ಅಂದರೆ ಯಾವುದೇ ಒಂದು ಶೇರಿನ ಬೆಲೆ ಮೇಲ್ ಹೋಗಬೇಕು ಅಂದರೆ ಆ ಕಂಪನಿಯ ಲಾಭಾಂಶ ಮೇಲ್ ಹೋಗಬೇಕು. ಸೊ ಕಂಪನಿ ಪ್ರಾಫಿಟೇ ಮಾಡಲ್ಲ, ಲಾಭಾಂಶನೇ ಮಾಡ್ತಾ ಇಲ್ಲ ಅಂದರೆ ಶೇರ್ ಬೆಲೆ ಮೇಲ್ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಸ್ಟಾಕ್ ಪ್ರೈಸಸ್ ಆರ್ ಸ್ಲೇವ್ಸ್ ಆಫ್ ಅರ್ನಿಂಗ್ಸ್ ಇರಬೇಕು ಮೈನಾಗೆ. ಸೊ ವ್ಯಾಲ್ಯೂಯೇಷನ್ ಮತ್ತು ಅರ್ನಿಂಗ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಶೇರ್ ಪ್ರೈಸ್ ಮೇಲೆ ಹೋಗಬೇಕು ಅಂದರೆ ಒಂದು PE ಅಂತ ನಾವು ಕರಿತೀವಿ, ಪ್ರೈಸ್ ಅರ್ನಿಂಗ್ ರೇಷಿಯೋ. ಸೊ PE ಜಾಸ್ತಿ ಆಗಬೇಕು, ಅರ್ನಿಂಗ್ಸ್ ಜಾಸ್ತಿ ಆಗಬೇಕು, ಇದರಿಂದ ಶೇರು ಜಾಸ್ತಿ ಆಗುತ್ತೆ. ಯಾವಾಗ PE ಕಡಿಮೆ ಆಗುತ್ತೆ ಅಥವಾ ಅರ್ನಿಂಗ್ಸ್ ಕಡಿಮೆ ಆಗುತ್ತೆ, ಶೇರು ಬೀಳುತ್ತೆ. ಸೊ ನಮ್ಮ ದೇಶದಲ್ಲಿ ಎಸ್ಪೆಷಲಿ ಸೆಪ್ಟೆಂಬರ್ ಟೈಮಲ್ಲಿ ಏನಾಗಿತ್ತು, ಮಾರ್ಕೆಟು ಪೀಕಲ್ಲಿತ್ತು. ನಿಫ್ಟಿ 26,200 ಇತ್ತು, ಸೆನ್ಸೆಕ್ಸ್ 88,000 90,000 ಹತ್ತತ್ರ ಬಂದಾಗ ಅರ್ನಿಂಗ್ಸ್ ಪ್ರಾಬ್ಲಮಲ್ಲಿ ಬಂತು. PE ಡೌನ್ ರೇಟ್ ಆಗಬೇಕಿತ್ತು. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ದುಡ್ಡೆಲ್ಲ ವಾಪಸ್ ತೊಗೊಂಡೋಗ್ತಾ ಇದ್ದಾರೆ. ರೂಪಾಯಿನ ಮೌಲ್ಯ ಏನಾಗ್ತಾ ಇದೆ, ಕುಸಿತ ಕಾಣ್ತಾ ಇದೆ, ಡಾಲರ್ ಏರಿಕೆಯನ್ನು ಕಾಣ್ತಾ ಇದೆ. ಆಮೇಲೆ ಇದೆಲ್ಲದರ ಮಧ್ಯದಲ್ಲಿ ಡೊನಾಲ್ಡ್ ಟ್ರಂಪ್ ಅಲ್ಲಿ ಏನು ಗೆಲ್ತಾರೆ, ಈ ದುಡ್ಡೆಲ್ಲನೂ ಕೂಡ ಅಲ್ಲಿ ಹೋಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಆಮೇಲೆ ಅರ್ನಿಂಗ್ಸ್ ಕಡಿಮೆ ಆಯಿತು, ವ್ಯಾಲ್ಯೂಯೇಷನ್ ಜಾಸ್ತಿ ಇತ್ತು. ಈ ರೀಸನ್ಸ್ಗಳಿಂದ ಮಾರ್ಕೆಟು ಈ ಫಾಲ್, ನಾನು ಈಗೇನು ಹೇಳಿದೆ ನಿಮಗೆ, ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪಲ್ಲಿ ಹತ್ತತ್ರ 30-50% ಫಾಲನ್ನು ಈ 6 ಮಂತ್ಸಲ್ಲಿ ನೋಡಿದ್ವಿ. ಇದೆಲ್ಲ ಒಂದು ಕಡೆ ಆದರೆ ಈಗಿನ ನೆಕ್ಸ್ಟ್ ಏನು ಅಂತ ತಾವು ಪ್ರಶ್ನೆ ಕೇಳಿದ್ದೀರಾ, ಅದನ್ನು ನೋಡಬೇಕು ಅಂದರೆ ನಾನು ಖಂಡಿತವಾಗಿ ಸೌಜನ್ಯ ಶೋ ಅಲ್ಲಿ ಹೇಳ್ತಾ ಇದ್ದೀನಿ, ಈ ಆಪರ್ಚುನಿಟಿ ನನ್ನ ಲೈಫ್ ಟೈಮಲ್ಲಿ ಇನ್ನೊಂದ್ಸಲ ಸಿಗಲ್ಲ. ಬೆಗ್, ಬಾರೋ, ಸ್ಟೀಲ್, ಪುಟ್ ಮನಿ ಇನ್ ರೈಟ್ ಸ್ಟಾಕ್. ಸುಮ್ಮನೆ ಶೇರ್ ಮಾರ್ಕೆಟ್ಗೆ ಹಾಕ್ಬಿಡ್ತೀನಿ, ಯಾರೋ ದುಡ್ಡು ನನ್ನ ಪರವಾಗಿ ಅವರು ಟ್ರೇಡ್ ಮಾಡ್ತಾರೆ, ನಾನು ದುಡ್ಡು ಕೊಡ್ತೀನಿ, ತಿಂಗಳಿಗೆ 5% ಕೊಡ್ತಾರೆ, 10% ಕೊಡ್ತಾರೆ ಅಂದರೆ ಕ್ಯಾಪಿಟಲ್ಲೇ ಸೇಫ್ಟಿ ಇಲ್ಲ ಅಂದರೆ ನೀವು 5% 10% ಇಟ್ಕೊಂಡು ಏನು ಮಾಡ್ತೀರಾ? ಅನೇಕ ಜನ ನನ್ನ ಹತ್ರ ಬರ್ತಾರೆ, ಕೇಳ್ತಾರೆ, ಸರ್ ನಾನು ಇವ್ರು ಯಾರೋ ಹೇಳ್ತಾ ಇದ್ದಾರೆ 5% ಕೊಡ್ತಾರೆ, ತಿಂಗಳಿಗೆ 10% ಕೊಡ್ತಾರೆ, ನಾನು ದುಡ್ಡು ಕೊಟ್ಟರೆ ಏನು ಮಾಡಲಿ ಅಂತ. ಅವ್ರೇನು ಮಾಡ್ತಾರೆ, ನಿಮ್ಮ ಹತ್ರ ಇವಾಗ 10 ಲಕ್ಷ ಇಸ್ಕೊಂಡು ಅದೇ 10 ಲಕ್ಷದಲ್ಲಿ ನಿಮ್ಗೆ 5% ಅಂದರೆ ತಿಂಗಳಿಗೆ ಅಂದರೆ ಆ ಕೊಟ್ಟಿರೋ ನಿಮ್ಮ 10 ಲಕ್ಷ ಏನಿದೆ ಅದರಲ್ಲೇ 50,000 ರೂಪಾಯಿ 2 ತಿಂಗಳು ಪೇ ಮಾಡ್ತಾರೆ. 3ನೇ ತಿಂಗಳು ನಿಮ್ಮ ಕ್ಯಾಪಿಟಲ್ ಎತ್ಕೊಂಡೇ ಓಡೋಗ್ತಾರೆ. ಸೊ ಯಾರಾನ ನಿಮಗೆ ಹೈ ರಿಟರ್ನ್ಸ್ಗಳನ್ನು ಕಡಿಮೆ ಪೀರಿಯಡಲ್ಲಿ ಮಾಡಿಕೊಡ್ತೀನಿ ಅಂದರೆ ಅದೇ ಫಸ್ಟ್ ಫ್ರಾಡ್, ಅದೇ ಫಸ್ಟ್ ಸ್ಕ್ಯಾಮ್. ಸೊ ಫಾಸ್ಟ್ ಮನಿ ಇನ್ ಫಾಸ್ಟೆಸ್ಟ್ ಪೀರಿಯಡ್ ನಾನು ಮಾಡ್ತೀನಿ ಅನ್ನೋರು ನಾನು ಇವತ್ತವರೆಗೂ ಯಾರನ್ನೂ ನೋಡಿಲ್ಲ. ಕನ್ಸಿಸ್ಟೆನ್ಸಿ ಇಸ್ ದ ಕೀ. ನಿಮ್ಮ ದುಡ್ಡಿಗೆ ನೀವೇ ಜವಾಬ್ದಾರರಾಗ್ತೀರಾ. ಸೊ ಯಾರ್ಯಾರೋ ಮಾತು ಕೇಳ್ಕೊಂಡು ನಾನು ಅಲ್ಲಾಕ್ದೆ ಇಲ್ಲಾಕ್ದೆ ಅಂತ ನಿಮ್ಮ ಬಂಡವಾಳನ ಲಾಸ್ ಮಾಡ್ಕೋಬೇಡಿ. ಲಾಭಾಂಶ ಅಥವಾ ರಿಟರ್ನ್ ಅನ್ನ ಆಮೇಲೆ ನೋಡಿ, ಕ್ಯಾಪಿಟಲ್ ಸೇಫ್ಟಿಯನ್ನು ಮೊದಲು ನೋಡಿ. ಸೊ ದಿಸ್ ಇಸ್ ದಿ ಬೆಸ್ಟ್ ಟೈಮ್ ಎವರ್ ಅವೈಲಬಲ್ ಟು ಇನ್ವೆಸ್ಟ್ ಇನ್ ಸ್ಟಾಕ್ ಮಾರ್ಕೆಟ್. ಆದರೆ ಯು ಹ್ಯಾವ್ ಟು ಇನ್ವೆಸ್ಟ್ ಇನ್ ರೈಟ್ ಸ್ಟಾಕ್ಸ್. ಯಾವುದಾದ್ರು ರೈಟ್ ಸ್ಟಾಕ್, ಯಾವ್ದು ರೈಟ್ ಸೆಕ್ಟರ್ ಮುಂದೆ ಡಿಸ್ಕಸ್ ಮಾಡೋಣ. ಬಟ್ ದಿಸ್ ಗೋಲ್ಡನ್ ಚಾನ್ಸ್ ಸಿಗಲ್ಲ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್.